ಎಲ್ರಿಗೂ ನಮಸ್ಕಾರ. ಇವತ್ತಿನ ದೇವಶಯನಿ ಆಷಾಢ ಏಕಾದಶಿಯ ಒಂದು ಪೌರಾಣಿಕ ಕಥೆ ಏನಿದೆ ಅಂದರೆ, ಮಹಾರಾಜ ಮಾಂಧಾಂತನು ತನ್ನ ರಾಜ್ಯದಲ್ಲಿ 3 ವರ್ಷಗಳ ಕಾಲ ಮಳೆಯಾಗದೆ ತುಂಬ ಬರಗಾಲ ಬರುತ್ತೆ. ಆವಾಗ ಅವರು ಕಾಡಿನಲ್ಲಿ ಹೋಗಿ ಬ್ರಹ್ಮದೇವನ ಮಾನಸ ಪುತ್ರನಾಗಿರುವಂತಹ ಅಂಗಿರಸನ ಹತ್ರ ತನ್ನ ಎಲ್ಲ ದುಃಖವನ್ನು ಹೇಳ್ಕೊಳ್ತಾರೆ. ಆವಾಗ ಮಹರ್ಷಿಯು ಅವರಿಗೆ ಈ ಒಂದು ಏಕಾದಶಿಯ ವ್ರತವನ್ನು ತನ್ನ ಪ್ರಜೆಗಳ ಒಡನೆ ಕೂಡಿ ಮಾಡಿದಾಗ ನಿಮ್ಮ ರಾಜ್ಯದಲ್ಲಿ ಮಳೆಯಾಗುತ್ತದೆ ಹಾಗೂ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತವೆ ಅಂತ ಹೇಳ್ತಾರೆ. ಆವಾಗ ರಾಜ ತನ್ನ ಪ್ರಜೆಗಳು ಮಂತ್ರಿಯೊಡನೆ ಗೂಡಿ ಈ ವ್ರತವನ್ನು ಮಾಡ್ತಾರೆ. ಅವತ್ತಿನಿಂದ ಇದನ್ನು ದೇವಶಯನಿ ಆಷಾಢ ಏಕಾದಶಿ ಅಂತ ಕರೀತಾರೆ. ಇಂದಿನಿಂದ ಭಗವಾನ್ ವಿಷ್ಣು 4 ತಿಂಗಳು ಕಾಲ ಕ್ಷೀರಸಾಗರದಲ್ಲಿ ಶೇಷನ ಮೇಲೆ ನಿದ್ರೆ ಜಾರುತ್ತಾನೆ ಅಂತ ಈ ಒಂದು ಕಥೆಯು ಹೀಗೆ ಹೇಳುತ್ತದೆ. ಎಲ್ರಿಗೂ ಒಳ್ಳೆಯದಾಗಲಿ. ವಿಠಲ 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 ಪಾಂಡುರಂಗ ವಿಠಲ.